ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ಪಟ್ಟಣದಲ್ಲಿ ಭವ್ಯವಾಗಿ ವಿಜೃಂಭಣೆಯಿಂದ ಬೈಕ್ ರ್ಯಾಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ದಿನಾಂಕ 13/4/2026 ಬಾಲ್ಕಿ ತಾಲೂಕಿನ ಲಖನ್ಗಾಂವ್ ಗ್ರಾಮದ ದತ್ತಾ ಬೋಡ್ಕೆ ಹಾಗೂ ಸಮಾಜದ ಹಿರಿಯ ಮುಖಂಡರು, ಕೆಎಸ್ಆರ್ಟಿಸಿ ಮಾಜಿ ನಿರ್ದೇಶಕರಾದ ವಿಲಾಸ್ ಮೋರಿಯವರ ನೇತೃತ್ವದಲ್ಲಿ ಬಾಲ್ಕಿ, ಕಮಲ್ ನಗರ್, ಹುಲ್ಸೂರ್ ತಾಲೂಕಿನ ಸಮಸ್ತ ಅಂಬೇಡ್ಕರ್ ಅನುಯಾಯಿಗಳು, ದಲಿತ ಪರ ಸಂಘಟನೆಗಳು, ಯುವಕರು, ಯುವ ತರುಣರು ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಬೇಕು. ಇದು ಬೈಕ್ ರ್ಯಾಲಿ ಕಾರ್ಯಕ್ರಮ ಬಾಲ್ಕಿ ತಾಲೂಕಿನಿಂದ ಕೀರ್ತಿಯನ್ನು ಕರ್ನಾಟಕ ರಾಜ್ಯದ ಹಾಗೂ ಭಾರತ ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ ಆಗಬೇಕೆಂದು ವಿಲಾಸ್ ಮೋರಿಯವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಲಖನಗಾಂವ್ ಗ್ರಾಮದಿಂದ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವ ಯುವ ತರುಣರು ಗ್ರಾಮದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಪುಷ್ಪ ನಮನವನ್ನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಕಾಕನಾಳ, ಲಂಜವಾಡ್, ಬಾಂತಾಂಬ್ರಾ ಮಾರ್ಗವಾಗಿ ಬಾಲ್ಕಿ ಪಟ್ಟಣಕ್ಕೆ ತಲುಪಲಿದೆ ಎಂದು ರಾಜಕುಮಾರ್ ಮೋರಿ ಬಲಗೈ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು ತಿಳಿಸಿರುತ್ತಾರೆ. ಬಾಲ್ಕಿ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಬೈಕ್ ರ್ಯಾಲಿಯ ಮುಖಾಂತರ ಮಹಾತ್ಮ ಜ್ಯೋತಿ ಬಸವೇಶ್ವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಅಲ್ಲಿಂದ ಮಹಾತ್ಮ ಗಾಂಧಿ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ನೇರವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಭೀಮ್ನಗರ್, ಸೋನಾರಗಲಿ, ತರಕಾರಿ ಮಾರ್ಕೆಟ್, ಬಸ್ ಸ್ಟ್ಯಾಂಡ್ ಮುಖಾಂತರ ಹಳೆಯ ಬಾಲ್ಕಿ ಪಟ್ಟಣಕ್ಕೆ ತಲುಪಿ ಹಿರೇಮಠಗಳಲ್ಲಿ ಚೌಡಿ ಮಾಡಿಕೊಂಡು ನೇರವಾಗಿ ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಹತ್ತಿರ ಬಂದು ಗೌರವಪೂರ್ವಕ ಪುಷ್ಪ ನಮನವನ್ನ ಸಲ್ಲಿಸಿ ಬೈಕ್ ರ್ಯಾಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಶೋಕ್ ಗಾಯಕ್ವಾಡ್, ಕೀರ್ತಿ ರತನ್ ಸೊನಾಳಿ, ಪ್ರದೀಪ್ ಗುಪ್ತಾ, ಸಿದ್ಧಾರ್ಥ್ ಪ್ಯಾಗೆ, ಪ್ರವೀಣ್ ಮೋರಿ, ದತ್ತಾ ಬೋಡ್ಕೆ ಎಲ್ಲರೂ ಜಂಟಿಯಾಗಿ ಸುದ್ದಿಗೋಷ್ಠಿ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಪ್ರಮುಖರಾದ ಪ್ರದೀಪ್ ಮೋರಿ, ಪ್ರದೀಪ್ ಬಾವಿಕಟ್ಟಿ, ಆದರ್ಶ್ ಬಾವಿಕಟ್ಟಿ, ಆಕಾಶ್ ಮೋರಿ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್, ಕಲಾಬೀದರ್. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಇದು ಬಹಳ ಸಂತೋಷ. ಇದು ಪ್ರತಿ ವರ್ಷ ಹೆಚ್ಚಿಗೆ ಆಗ್ಬೇಕು, ಕಡಿಮೆ ಆಗ್ಬಾರ್ದು. ಆದ್ದರಿಂದ ಇವತ್ತು ನಾವು ವೆಹಿಕಲ್ ರ್ಯಾಲಿ ಇವತ್ತು ಒಂದು ಇಡೀ ನಮ್ಮ ತಾಲೂಕನೇ ಇಲ್ಲ, ಇವತ್ತು ನಾವು ಎಲ್ಲ ನನ್ನ ಜಿಲ್ಲಾ ಅಣ್ಣ ತಮ್ಮರಿಗೆ ಇವತ್ತು ತಮ್ಮೆಲ್ಲರ ಕೆಲಸವನ್ನು ಬದಿಗಿಟ್ಟು ಇವತ್ತು ವಿಶ್ವದಲ್ಲೇ ಎಂಥ ಒಂದು ಮಹಾಮಾನವನ ಜಯಂತಿಯನ್ನು ಆಚರಣೆಯನ್ನು ಆಗ್ತಾ ಇದೆ. ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ಯಾವಾಗಲೂ ಕಡಿಮೆ ಇಲ್ಲ ಜಯಂತಿಗೋಸ್ಕರ, ಅದರಲ್ಲಿ ವಿಶೇಷವಾಗಿ ನಮ್ಮ ಬಾಲ್ಕಿ. ಆದ್ದರಿಂದ ಇವತ್ತು ನಾನು ಎಲ್ಲ ಸಂಘಟನಾದ ಅಧ್ಯಕ್ಷರಿಗೂ, ಎಲ್ಲ ನನ್ನ ಅಣ್ಣತಮ್ಮರಿಗೂ, ಎಲ್ಲ ನಮ್ಮ ಸಮಾಜದ ಬಾಂಧವರಿಗೂ, ಪ್ರತಿಯೊಂದು ಸಮಾಜಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ಅಪಾರ ಇದೆ. ಆದ್ದರಿಂದ ಇವತ್ತು ಜಾತಿ ಭೇದ ಧರ್ಮ ಇಲ್ಲದೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಇದಕ್ಕೆ ನೀವೆಲ್ಲರೂ ಕುಂತು ಸಫಲ ಮಾಡೋಣಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸ್ತೇನೆ. जय भीम, जय भारत, जय भारत. संकल्पसून ते शिवाजी चौकामध्ये आमच्या एक मोठा गावामधल्या शिवाजी महाराजांचा पुतळा, त्या महाराजांच्या पुतळ्याला हार घालून जसं काकणाळ आलो तिथं किती महापुरुषांचे पुतळे दिसले, त्यांना हार घालून त्यांची पूजा करून मानवंदना देऊन पुढील लागतं बालकीला येऊन आंबेडकर चतुर्दशी काय समाप्त करायचे. को बाल्की तालुका लखनगांव विलेज में डॉक्टर बाबा साहब अम्बेडकर जयंती के निमित्त बाइक रैली रखा गया है. उस बाइक रैली को हमारे तालुके के और हुलसूर तालुके के और कमलनगर तालुके के भी युवक लोग आ रहे हैं और सभी ज़्यादा से ज़्यादा बाइक लेके लखनगांव ग्राम को आने के लिए हम विनती करते हैं कि और भालकी के लोकल वाले भी बाइक रैली में शामिल होने वाले हैं. हमारे प्रमुख बड़े भाई विलास मोरे जी,
हमारे जयपाल बोराड़े जी, अशोक गायकवाड़ जी, रतन सोनवणे, सभी हमारे सिद्धार्थ त्यागे, प्रवीण मोरे, प्रदीप मोरे, आदेश भाई कट्टे, सभी हमारे भालकी के जो संगठन के अध्यक्ष है, सब लोग उधर आने के लिए हमको विनती करें हमारे भाई दत्ता बोर्ड के। इसलिए सभी बाहर के भालकिया जो बाइक में जो आने की इच्छा रखते हैं बाबा साहब अम्बेडकर जयंती के निमित्त, जो लोगों को टाइम मिलते उधर आना और उधर से लखनगांव ग्राम के जो महापुरुष छत्रपति शिवाजी महाराज के स्टैच्यू के सामने दो प्रमुख लोग बात करते हैं, वो बात समाप्त होने के बाद उधर से भालकी लखनगांव से काकनाड़, काकनाड़ से लंजवाड़, लंजवाड़ से भातुमरा, भातुमरा से भालकी के बसवेश्वर चौक को फर्स्ट हार डाल के और उसके बाद गांधी चौक को हार डाल के, शिवाजी महाराज को हार डाल के, उसके बाद भीमनगर से आके ज्योतिराव फुले को हार डाल के, गंगेश्वर को मूर्ति को हार डाल के, चौड़ी के एरिया से सीधा जाके भारतीय शिल्पकार डॉक्टर बाबा साहब अम्बेडकर के मूर्ति को हार डाल के इधर समाप्त होते हैं। सभी हमारे युवक लोग बाइक रैली में शामिल होना, सभी को हमारे भालकी के तरफ से बधाई देते हैं बाइक रैली रखने से, और सब लोग आके इसको यशस्वी बनाना ये हमारा संकल्प है। आने वाले जो जयंती जो भालकी में अच्छा हो रहा है, ऐसा हर एक कार्यक्रम हो रहा है, 8 दिन से चल रहे हैं, ऐसा आगे साल भी ऐसे ही होना, ऐसा हमारा संकल्प है। इसलिए सभी लोगों को आने के लिए जो हम भालकी तरफ से, लखनऊ के ग्राम के तरफ से सबको धन्यवाद बोलते हुए जो बात कहने को बोले हैं उनको सबको मैं धन्यवाद बोलते, जय भीम, जय भारत, जय छोड़। हमारा पूरा दलित तालुका के कितना मुखंड है और लखनऊ के सभी युवा लोग आके बाबा साहब के स्टैचू का हार डालते और वहाँ पे कार्यक्रम समाप्त होता है। एक कार्यक्रम में भालकी के और लखनऊ के दत्ता बोर्ड के और भालकी नगर के विलास मौर्य जी और राजकुमार मौर्य जी और सिद्धू कैगे जी, रतन सोनवणे जी, प्रदीप मौर्य जी, जयपाल जी, प्रदीप जी, ऐसा सभी प्रदीप भागटे जी सभी मिलके यहाँ पे हम मिलके ये सब काम घोषणा कर रहे हैं। सभी तालुके के सभी दलित लोग, दलित युवक लोग ज़्यादा से ज़्यादा बाइक रैली में शामिल होना करके मैं विनती करते हुए मेरा बात में समाप्त करता हूँ। जय भीम, जय भारत। ವಿಶ್ವ ಗುರು ಬಸವಣ್ಣನವರ ಅಭಿಮಾನಿಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಸಹ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ। ಅದಕ್ಕೋಸ್ಕರ ಎಲ್ಲರೂ ಈ ವಿಚಾರಗಳನ್ನು ನಾವು ಪ್ರಸಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿ ಬರಬೇಕಾಗಿದೆ। ಈ ಕಾರ್ಯಕ್ರಮಕ್ಕೆ ಭಾಲ್ಕಿಯಿಂದ ಅಧ್ಯಕ್ಷತೆಯಾಗಿ ವಿಶ್ವನಾಥ್ ವಿಲಾಸ್ ಮೌರ್ಯ ಅವರು ಉದ್ಘಾಟಿಸ್ತಾ ಇದ್ದಾರೆ ಅಲ್ಲಿ ಲಖನೌ। ಅಲ್ಲಿಂದ ಪ್ರಾರಂಭ ಆದ ತಕ್ಷಣ ನಾವೆಲ್ಲರೂ ಇಲ್ಲಿ ಬಂದ ಮೇಲೆ ಮುಕ್ತಾಯ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಹಾಜರಿರ್ಬೇಕಂತೇಳಿ ಮತ್ತೊಂದು ಸರಿ ಕೇಳ್ಕೊತಾ ಇದ್ದೀವಿ। ಇದು ವಿಶೇಷವಾಗಿ ಯುವಕರಿಗೆ ಪ್ರೋತ್ಸಾಹ ಮಾಡೋದಾಗಲಿ ಮತ್ತು ಯುವಕರಲ್ಲಿ ಇದು ಒಂದು ಅಂಬೇಡ್ಕರ್ ಅವರ ಚಿಂತನೆಯನ್ನು ಹುಟ್ಟಿಸುವ ಕಾರ್ಯಕ್ರಮ ಆಗಿದೆ। ಅದಕ್ಕೋಸ್ಕರ ನಾವು ಎಲ್ಲ ಅಭಿಮಾನಿ, ಅಂಬೇಡ್ಕರ್ ಅಭಿಮಾನಿ, ಸಂವಿಧಾನ ಪ್ರೀತಿ ಅಭಿಮಾನಿಗಳು ಎಲ್ಲರೂ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕಂತ ಮತ್ತೊಂದು ಸರಿ ಕೇಳ್ಕೊತಾ ಇದ್ದೀವಿ। ಜೈ ಸಂವಿಧಾನ, ಜೈ ಭಾರತ್। ಸಮಸ್ತ ದಲಿತ ಬಾಂಧವರೆಲ್ಲ ಇದನ್ನು ಯೋಜನೆ ಮಾಡಿರಿ, ಭಾಳ ಒಳ್ಳೇದು ಪ್ಲ್ಯಾನಿಂಗ್ ಅದ। ಮತ್ತೇನಪ್ಪ ನೀವು ಭಾಲ್ಕಿ ಏನು ಬರ್ತೀರಿ ಅವಾಗ ಇಲ್ಲಿ ದಲಿತ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದ ವಿಲಾಸ್ ಅಣ್ಣ ಮೌರ್ಯ ಅವರ ನೇತೃತ್ವದಲ್ಲಿ ಎಲ್ಲರೂ ಅಶೋಕ್ ಗಾಯಕವಾಡ್, ಪ್ರದೀಪ್ ಮೌರ್ಯ, ರತನ್ ಸೋನವಣೆ ಅವರು, ವಿತರ್ಕಾಗಿ ಆದೇಶ್ ಬಾಯ್ಕಟ್ಟೆ, ಪ್ರದೀಪ್ ಗುಪ್ತಾ ಎಲ್ಲರೂ ನಮ್ಮ ಭಾಲ್ಕಿಯವರು, ಇನ್ನೂ ಕೆಲವರು ಅಣ್ಣರು ಬರೋದಿದ್ದಾರೆ, ರಾಜ್ಕುಮಾರ್ ಮೌರ್ಯ, ಅವರೆಲ್ಲರೂ ಸೇರಿ ನಾವು ಕೂಡ ಇಲ್ಲಿ ನೀವು ಭಾಲ್ಕಿ ಬಂದ ನಿಮ್ಮ ಜೊತೆ ನಮ್ಮ ಬೈಕ್ ತೊಗೊಂಡು ನಮ್ಮ ಭಾಲ್ಕಿಯಲ್ಲಿ ಟೋಟಲ್ ರೌಂಡ್ ಬಿಡಿರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ। ಆಚರಣೆ ಮಾಡೋಣ। ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಎಲ್ಲ ಸಮಾಜದ ಮುಖಂಡರು, ಏನು ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಆಚರಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯಲ್ಲಿ ಪಾಲ್ಗೊಂಡು ಹಾಗೂ ಲಖನಗಾಂವ್ ಗ್ರಾಮದ ದತ್ತ ಬೋಡ್ಕೆ ಹಾಗೂ ಬಾಲ್ಕಿಯ ವಿಲಾಸ್ ಮೌರ್ಯ ಅಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ। ಈ ಯಶಸ್ವಿಯಾಗಿ ಗೊಳಿಸೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ। ಜೈ ಭೀಮ್, ಜೈ ಭೀಮ। ಎಲ್ಲ ಏನು ಸಮೀಪದ ಊರಿದ್ದಾವೆ
ಅಲ್ಲಿ ಎಲ್ಲ ಗ್ರಾಮದವರು ಅಲ್ಲಿ ಲಖನ್ಗಾಂವ್ ಗ್ರಾಮದಲ್ಲಿ ಸೇರಿಕೊಂಡು ಹಾಗೂ ಅಲ್ಲಿಂದ ಅದೇ ರೀತಿ ಎಲ್ಲರೂ ಹೇಳಿದ ರೀತಿಯಾಗಿ ನಾನು ಬೇರೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಅದೇ ಹೇಳಿದ್ದು ಏನೋ ಬೈಕ್ ರ್ಯಾಲಿ ಅದ, ಅದರ ಕಡೆಯಿಂದ ಎಲ್ಲರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಳ್ಬೇಕು ಆದಷ್ಟು. ಯಾಕಂದ್ರೆ ನಾವು ಶಕ್ತಿ ತೋರಿಸೋದು, ಶಕ್ತಿ ಪ್ರದರ್ಶನ ಇತ್ತು. ಎಷ್ಟು ಬೈಕ್ ಬಂದು ಅಂದ್ರೆ ಒಂದು ಸಕ್ಸಸ್ಫುಲ್ ರ್ಯಾಲಿ ಆಗುತ್ತೆ ಅಂತ ಹೇಳಕ್ಕೆ ಬಯಸುತ್ತೀನಿ. ಅದ್ರ ಬಾದ ಅಲ್ಲಿ ಎಲ್ಲ ಮಹಾತ್ಮರ ಮೂರ್ತಿಗಳನ್ನು ಮಾಲಾರ್ಪಣೆ ಮಾಡಿ ಅದರ ಬಾದ ಬಾಲಿಕೆಗೆ ಬಂದು ಎಲ್ಲ ಬಾಲಿಕೆ ನಗರದ ಎಲ್ಲ ಮಹಾತ್ಮರ ಮೂರ್ತಿಗಳಿಗೆ ಸನ್ಮಾನ ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಲಾಸ್ಟಿಗೆ ಕೊನೆಗೆ ಬಾಬಾ ಸಾಹೇಬರ ಮೂರ್ತಿ ಬಾಲಿಕೆಯಲ್ಲಿ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.